Wait a minute, get it how you live it. ನೀವೇನಾದ್ರೂ ನಿಮ್ಮ ಕೆಟ್ಟ ಅಭ್ಯಾಸಗಳನ್ನ ಬಿಡಬೇಕು ಅಂತ ಇದ್ರೆ ಹಾಗಾದ್ರೆ ಈ 60 ಸೆಕೆಂಡ್ ವಿಡಿಯೋದಲ್ಲಿ ಒಂದು ಎಫೆಕ್ಟಿವ್ ಟ್ರಿಕ್ ನ ಹೇಳ್ಕೊಡ್ತೀನಿ. ಖಂಡಿತ ಟ್ರೈ ಮಾಡಿ. ದಿಸ್ ಇಸ್ ಡೇ 14 ಆಫ್ 30 days 30 ಸೈಕಾಲಜಿಕಲ್ ಫ್ಯಾಕ್ಟ್ ಸೀರೀಸ್. ಯಾವ್ದಾದ್ರು ಹ್ಯಾಬಿಟ್ ನಮ್ಗೆ ಯಾವಾಗ ಆಗುತ್ತೆ ಅಂತಂದ್ರೆ ಯಾವು ನಮ್ಮ ಮೈಂಡ್ ನ ಟ್ರಿಗರ್ ಮಾಡುತ್ತೆ ಅವು, ಮತ್ತೆ ಅದರಿಂದ ನಾವು ರಿಯಾಕ್ಟ್ ಮಾಡ್ತೀವಿ, ಅದರಿಂದ ನಮ್ಗೆ ರಿವಾರ್ಡ್ ಕೂಡ ಸಿಗುತ್ತೆ. ಅರ್ಥ ಆಗ್ಲಿಲ್ಲ ಅಲ್ಲ? ಅನ್ಕೊಳ್ಳಿ ನೀವು ಸ್ಟ್ರೆಸ್ಡ್ ಆಗಿದ್ದೀರಾ ಮತ್ತೆ ಬೋರ್ ಆಗಿದ್ದೀರಾ ಅಂದ್ರೆ ಇದು ನಿಮ್ಮ ಟ್ರಿಗರ್ ಪಾಯಿಂಟ್ ಅಂತ. ಮತ್ತೆ ನೀವು ಆ ಬೋರ್ನೆಸ್ ಇಂದ ಆ ಸ್ಟ್ರೆಸ್ ಇಂದ ನಿಮ್ಮ ಗಮನನ ಬೇರೆ ಕಡೆ ಶಿಫ್ಟ್ ಮಾಡೋಕ್ಕೋಸ್ಕರ ಏನಾದ್ರೂ ತಿಂತೀರಾ, ಚೌಮಿನ್, ಚಾಕ್ಲೇಟ್, ಚಿಪ್ಸ್, ಐಸ್ ಕ್ರೀಮ್, ಏನಾದ್ರು. ಇದು ನಿಮ್ಮ ರಿಯಾಕ್ಷನ್ ಆಗಿರುತ್ತೆ. ಯಾವಾಗ ನೀವು ಏನಾದ್ರೂ ತಿಂತೀರಾ ಆಗ ನಿಮ್ಮ ಇನ್ಸುಲಿನ್ ಸ್ಪೈಕ್ ಆಗುತ್ತೆ ಮತ್ತೆ ನಿಮ್ಗೆ ಎನರ್ಜೆಟಿಕ್ ಫೀಲ್ ಆಗುತ್ತೆ. ಇದು ನಿಮ್ಮ ರಿವಾರ್ಡ್ ಆಗಿರುತ್ತೆ. ಯಾವಾಗಾದ್ರೂ ನೀವು ಬೋರ್ ಆಗಿದ್ರೆ ನೀವು ಇದನ್ನೇ ರಿಪೀಟ್ ಮಾಡ್ತೀರಾ, ಆ ಲೂಪ್ ಅಲ್ಲಿ ಸಿಕ್ಕಾಕೋತೀರಾ. ಕೊನೆಯಲ್ಲಿ ಇದನ್ನ ಮಾಡೋದ್ರಿಂದ ನಿಮ್ಗೆ ರಿಗ್ರೆಟ್ ಫೀಲ್ ಆದ್ರೂ ಅಷ್ಟೇ. ಈ ಲೂಪ್ ನೇ ಬ್ರೇಕ್ ಮಾಡಬೇಕು. ನಿಮ್ಮ ಟ್ರಿಗರ್ ಪಾಯಿಂಟ್ ನ ಹುಡುಕಿ ಮತ್ತೆ ಅದನ್ನ ಒಂದು ಒಳ್ಳೆ ಹ್ಯಾಬಿಟ್ ಜೊತೆ ರಿಪ್ಲೇಸ್ ಮಾಡಿ. 2 ರಿಂದ 6 ಗಂಟೆಯಲ್ಲಿ ನಿಮ್ಗೆ ಬೋರ್ ಆದ್ರೆ ಯಾವಾಗ ನೀವು ಜಂಕ್ ಫುಡ್ ತಿಂತೀರಾ, ಸ್ಮೋಕ್ ಮಾಡ್ತೀರಾ, ಎಣ್ಣೆ ಹೊಡಿತೀರಾ, ಇಲ್ಲ ಮಾಸ್ಟರ್ಬೇಟ್ ಮಾಡ್ತೀರಾ, ಆ ಟೈಮಲ್ಲಿ ಯಾವ್ದಾದ್ರು ಬುಕ್ ಓದಿ, ಯಾವ್ದಾದ್ರು ಇನ್ಸ್ಟ್ರೂಮೆಂಟ್ ಕಲೀರಿ, ಸಿಂಗಿಂಗ್ ಕಲೀರಿ, ಡ್ಯಾನ್ಸ್ ಕಲೀರಿ, ಇಲ್ಲ ಜಿಮ್ಗೆ ಹೋಗಿ, ಇಲ್ಲ ಯಾವ್ದಾದ್ರು ಒಂದು ಸ್ಪೋರ್ಟ್ ಆಡಿ, ಇಲ್ಲ ನಿಮ್ ಫ್ರೆಂಡ್ಗೆ ಫೋನ್ ಮಾಡಿ ಬೈದು ಜಗಳ ಆಡಿ. ಇಲ್ಲ ಲಾಸ್ಟ್ ಒನ್ ಮಾಡೋದಕ್ಕೆ ಹೋಗ್ಬೇಡಿ. ಯಾವಾಗ ನೀವು ಇದನ್ನ ಅಟ್ಲೀಸ್ಟ್ 7 days ವರೆಗೂ ಫಾಲೋ ಮಾಡ್ತೀರಾ ಆಗ ನಿಮ್ಮ ಕೆಟ್ಟ ಅಭ್ಯಾಸದ ಕನ್ಸಿಸ್ಟೆನ್ಸಿ ಬ್ರೇಕ್ ಆಗುತ್ತೆ ಮತ್ತೆ ನಿಮ್ಮ ಹೊಸ ಅಭ್ಯಾಸ ಬಿಲ್ಡ್ ಆಗುತ್ತೆ. ಐ ಹೋಪ್ ನಿಮ್ಗೆ ಗೊತ್ತಿರುತ್ತೆ ಈ ವಿಡಿಯೋನ ಯಾರ ಜೊತೆ ಶೇರ್ ಮಾಡಬೇಕು ಅಂತ. ನಿಮ್ಗೆ ಸೈಕಾಲಜಿಯಲ್ಲಿ ಇಂಟ್ರೆಸ್ಟ್ ಇದ್ರೆ, ನಿಮ್ಮ ಪರ್ಸನಾಲಿಟಿನ ಡೆವಲಪ್ ಮಾಡಬೇಕು ಅಂತಂದ್ರೆ ಫಾಲೋ ಮಾಡೋದನ್ನ ಮರಿಬೇಡಿ.